ಪ್ರವಾಸ ಹೋಗೋಣ. ಬೇಗೂರಿನ ಪ್ರಾಥಮಿಕ ಶಾಲೆಯ ಮಕ್ಕಳನ್ನು ಶಿಕ್ಷಕರು ಪ್ರವಾಸಕ್ಕೆ ಕರೆದುಕೊಂಡು ಹೋಗಲು ತೀರ್ಮಾನಿಸಿದರು. ಮಕ್ಕಳ ಇಚ್ಛೆಯಂತೆ ರೈಲಿನಲ್ಲಿ ಶ್ರವಣಬೆಳಗೊಳಕ್ಕೆ ಪ್ರವಾಸ ಹೊರಡಲು ಸಿದ್ಧರಾಗಿ ರೈಲು ನಿಲ್ದಾಣದ ಹತ್ತಿರ ಬಂದರು. ಶಿಕ್ಷಕರು, ಮಕ್ಕಳೇ, ಇಬ್ಬಿಬ್ಬರಂತೆ ಕೈ ಹಿಡಿದು ನನ್ನ ಹಿಂದೆ ಸಾಲಾಗಿ ಬನ್ನಿರಿ, ಈಗ ರೈಲು ನಿಲ್ದಾಣದ ಒಳಗೆ ಹೋಗೋಣ ಎಂದರು. ಅದಕ್ಕೆ ಶಾಲಿನಿ, ಗುರುಗಳೇ, ಇದೇನು ಇಷ್ಟುದ್ದದ ಜನರ ಸಾಲು ಇದೆ ಎಂದಳು. ಅದಕ್ಕೆ ಶಿಕ್ಷಕರು, ಅದು ಟಿಕೆಟ್ ತೆಗೆದುಕೊಳ್ಳಲು ನಿಂತಿರುವವರ ಸಾಲು. ನಾನು ಸಹ ನಿಮ್ಮೆಲ್ಲರಿಗೂ ಟಿಕೆಟ್ ತೆಗೆದುಕೊಳ್ಳಲು ಹೋಗುತ್ತೇನೆ ಎಂದರು. ಅದಕ್ಕೆ ಥಾಮಸ್, ಗುರುಗಳೇ, ಇವರೆಲ್ಲರೂ ನಮ್ಮಂತೆಯೇ ಪ್ರವಾಸಕ್ಕೆ ಹೊರಟಿರುವವರೇ ಎಂದು ಪ್ರಶ್ನಿಸಿದನು. ಅದಕ್ಕೆ ಶಿಕ್ಷಕರು, ಅವರೆಲ್ಲ ಬೇರೆ ಬೇರೆ ಸ್ಥಳಗಳಿಗೆ ಹೋಗಲು ಟಿಕೆಟ್ ತೆಗೆದುಕೊಳ್ಳಲು ನಿಂತಿದ್ದಾರೆ ಎಂದರು. ಕೌಸ್ತುಭ, ಎಲ್ಲರಿಗೂ ಒಂದೇ ಕಡೆ ಟಿಕೆಟ್ ಹೇಗೆ ಕೊಡ್ತಾರೆ ಎಂದನು. ಅದಕ್ಕೆ ಶಿಕ್ಷಕರು, ಅಲ್ಲಿ ನೋಡಿ, ಟಿಕೆಟ್ ಕೌಂಟರಿನಲ್ಲಿ ಕುಳಿತಿರುವವರು ಕಂಪ್ಯೂಟರ್ ಮೂಲಕ ಕೇಳಿದ ಸ್ಥಳಗಳಿಗೆ ಟಿಕೆಟ್ ನೀಡುತ್ತಿದ್ದಾರೆ. ಅದಕ್ಕೆ ಅಬ್ದುಲ್, ಎಲ್ಲರೂ ಒಂದೇ ಕಡೆಯೇ ರೈಲು ಹತ್ತಬೇಕೇ ಗುರುಗಳೇ ಎಂದನು. ಅದಕ್ಕೆ ಶಿಕ್ಷಕರು, ಇಲ್ಲ ಇಲ್ಲ, ಬೇರೆ ಬೇರೆ ರೈಲುಗಳಿಗೆ ನಿಗದಿತ ಪ್ಲ್ಯಾಟ್ಫಾರ್ಮ್ಗಳಿರುತ್ತವೆ, ಅಲ್ಲಿಗೆ ರೈಲುಗಳು ಬಂದು ನಿಲ್ಲುತ್ತವೆ. ಮಕ್ಕಳು, ಗುರುಗಳೇ, ಪ್ಲ್ಯಾಟ್ಫಾರ್ಮ್ ಅಂದರೇನು ಎಂದರು. ಶಿಕ್ಷಕರು ಅದಕ್ಕೆ, ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿರುವ ಸ್ಥಳವನ್ನು ಪ್ಲ್ಯಾಟ್ಫಾರ್ಮ್ ಎನ್ನುತ್ತಾರೆ ಎಂದರು. ಶಾಲಿನಿ, ಯಾವ ರೈಲು ಯಾವ ಪ್ಲ್ಯಾಟ್ಫಾರ್ಮ್ನಲ್ಲಿ ನಿಲ್ಲುತ್ತದೆ ಎಂದು ಹೇಗೆ ತಿಳಿಯುವುದು? ಅದಕ್ಕೆ ಶಿಕ್ಷಕರು, ರೈಲು ಬರುವ ಮೊದಲು ಧ್ವನಿವರ್ಧಕದಲ್ಲಿ ಯಾವ ರೈಲು ಯಾವ ಪ್ಲ್ಯಾಟ್ಫಾರ್ಮ್ನಲ್ಲಿ ನಿಲ್ಲುತ್ತದೆ ಎಂಬುದನ್ನು ಬಿತ್ತರಿಸುತ್ತಿರುತ್ತಾರೆ. ಜೊತೆಗೆ ಹೊರಗಡೆ ಇರುವ ಸೂಚನಾ ಫಲಕದಲ್ಲಿಯೂ ನಮೂದಿಸಿರುತ್ತಾರೆ. ಮುಖ್ಯ ಶಿಕ್ಷಕರು, ಎಲ್ಲರೂ 4ನೆಯ ಪ್ಲ್ಯಾಟ್ಫಾರ್ಮ್ಗೆ ನಡೆಯಿರಿ, ಅಲ್ಲಿಂದ ನಮ್ಮ ರೈಲು ಹೊರಡುತ್ತದೆ. ಶಿಕ್ಷಕರು, ಇಲ್ಲಿ ನೋಡಿ, ಪ್ರಯಾಣಿಕರ ಅನುಕೂಲಕ್ಕಾಗಿ ವಿಶ್ರಾಂತಿ ಕೊಠಡಿ, ಲಗೇಜ್ ರೂಮ್, ಶೌಚಾಲಯ, ಕುಡಿಯುವ ನೀರು, ಹೋಟೆಲ್ ಇತ್ಯಾದಿ ವ್ಯವಸ್ಥೆಗಳೂ ಇವೆ ಎಂದರು. ಬೇಗಂ, ಗುರುಗಳೇ, ಈ ರೀತಿ ಕಬ್ಬಿಣದ ಕಂಬಿಗಳನ್ನು ಒಂದರ ಪಕ್ಕ ಒಂದರಂತೆ ಏಕೆ ಜೋಡಿಸಿದ್ದಾರೆ ಎಂದು ಕೇಳಿದಳು. ಅದಕ್ಕೆ ಶಿಕ್ಷಕರು ಹೀಗೆಂದರು, ಅವು ರೈಲು ಕಂಬಿಗಳು, ಆ ಕಂಬಿಗಳ ಮೇಲೆಯೇ ರೈಲು ಚಲಿಸುತ್ತದೆ. ಮಕ್ಕಳು, ಹಾಗಾದರೆ ರೈಲು ಹೋಗಬೇಕಾದರೆ ಕಂಬಿ ಇರಲೇಬೇಕೇ ಗುರುಗಳೇ ಎಂದರು. ಅದಕ್ಕೆ ಶಿಕ್ಷಕರು, ಹೌದು, ಬಸ್ಸುಗಳಂತೆ ರಸ್ತೆಯಲ್ಲಿ ಇವು ಚಲಿಸುವುದಿಲ್ಲ, ರೈಲುಗಳಿಗೆ ಕಂಬಿಗಳು ಬೇಕೇ ಬೇಕು. ಪಲ್ಲವಿ, ಕಂಬಿಗಳು ಇದ್ದಿದ್ದರೆ ನಮ್ಮ ಊರಿಗೂ ರೈಲು ಬರುತ್ತಿತ್ತು ಅಲ್ಲವೇ ಗುರುಗಳೇ ಎಂದಳು. ಶಿಕ್ಷಕರು, ಹೌದು ಪಲ್ಲವಿ, ನೀನು ಹೇಳುತ್ತಿರುವುದು ಸರಿಯಾಗಿದೆ. ಬೇಗಂ, ಗುರುಗಳೇ, ನಾನು ಇದುವರೆಗೂ ರೈಲನ್ನೇ ನೋಡಿರಲಿಲ್ಲ, ಅದರ ಶಬ್ದವನ್ನೂ ಕೇಳಿರಲಿಲ್ಲ. ಅಬ್ಬಬ್ಬಾ, ಎಷ್ಟು ಉದ್ದವಿದೆ ಈ ರೈಲು ಎಂದಳು. ಕೆನಡಿ, ನಿಮ್ಮದು ಯಾವೂರು ಮಕ್ಕಳೇ, ಎಲ್ಲಿಗೆ ಪ್ರವಾಸ ಹೊರಟಿರುವಿರಿ ಎಂದನು. ಕಾವ್ಯ, ನಾವು ಬೇಗೂರು ಶಾಲೆಯವರು, ಶ್ರವಣಬೆಳಗೊಳಕ್ಕೆ ಪ್ರವಾಸ ಹೊರಟಿದ್ದೇವೆ ಎಂದಳು. ಕೆನಡಿ, ಹೌದೇ, ಎಲ್ಲರೂ ನೋಡಲೇಬೇಕಾದ ಸ್ಥಳ. ನಾನು, ರಾಜು ಮತ್ತು ಮಧು ಈಗಾಗಲೇ ಶ್ರವಣಬೆಳಗೊಳಕ್ಕೆ ಹೋಗಿ ಬಂದೆವು ಎಂದನು. ಅದಕ್ಕೆ ಅಬ್ದುಲ್, ನಾವು ಇದೇ ಮೊದಲ ಬಾರಿಗೆ ಅಲ್ಲಿ ಹೋಗುತ್ತಿರುವುದು ಎಂದನು. ಮಧು, ಎಂಥ ಅದ್ಭುತವಾದ ತಾಣ, ನನಗಂತೂ ತುಂಬ ಖುಷಿಯಾಯಿತು ಎಂದನು. ಕೆನಡಿ, ಅಲ್ಲಿನ ಏಕಶಿಲಾ ಗೊಮ್ಮಟ ಮೂರ್ತಿ, ಆ ಬೆಟ್ಟದ ಮೇಲಿಂದ ಕಾಣುವ ಪ್ರಕೃತಿ ಸೌಂದರ್ಯವನ್ನು ನೋಡಲು
ಎರಡೂ ಕಣ್ಣುಗಳು ಸಾಲದು ಎಂದನು. ಮಕ್ಕಳ ಮಾತುಗಳನ್ನು ಕೇಳುತ್ತಿದ್ದ ಕೆನಡಿ, ಮಧು, ರಾಜು ಮಕ್ಕಳೊಂದಿಗೆ ಸಂಭಾಷಣೆಯಲ್ಲಿ ತೊಡಗಿದರು. ಮಕ್ಕಳು: ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನ್ನಿಸಲಿಲ್ಲವೇ? ಮಧು: ಬೆಟ್ಟ ಹತ್ತೋ ಹುಮ್ಮಸ್ಸಿನಲ್ಲಿ ಕಷ್ಟ ಗೊತ್ತಾಗಲೇ ಇಲ್ಲ ಎಂದನು. ಬೇಗಂ: ಅಣ್ಣ, ಬೆಟ್ಟಕ್ಕೆ ಎಷ್ಟು ಮೆಟ್ಟಿಲುಗಳಿವೆ ಎಂದಳು. ಅದಕ್ಕೆ ಮಧು: 650 ಮೆಟ್ಟಿಲುಗಳಿವೆ ಎಂದು ಅಲ್ಲಿಯೇ ಬರೆದಿದೆ ಕಣಮ್ಮ ಎಂದನು. ಕೌಸ್ತುಭ: ಬೆಟ್ಟದ ಮೇಲೆ ನೀವು ಏನೇನು ನೋಡಿದಿರಿ? ಮಧು: ಮಕ್ಕಳೇ, ಬೆಳಗೊಳ ಬೆಟ್ಟದಲ್ಲಿ ಭರತ, ಬಾಹುಬಲಿ ಹಾಗೂ ಇತರ ತೀರ್ಥಂಕರರ ಮೂರ್ತಿಗಳನ್ನು ನೋಡಿದೆವು. ಅವುಗಳನ್ನು ನೋಡುತ್ತಿದ್ದರೆ ಭಕ್ತಿಯು ಉಕ್ಕಿ ಬರುತ್ತದೆ. ಈ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆಯು ಎದ್ದು ಕಾಣುತ್ತದೆ. ಅಲ್ಲಿ ಬಸದಿಗಳು ಸಹ ಇವೆ. ಅದಕ್ಕೆ ಕಾವ್ಯ: ಗುರುಗಳೇ, ಅವರು ಹೇಳಿದ ಸ್ಥಳಗಳ ಬಗ್ಗೆ ನಮಗೆ ಅಲ್ಲಿಗೆ ಹೋದ ಮೇಲೆ ತಿಳಿಸಿಕೊಡಿ ಎಂದಳು. ಶಿಕ್ಷಕರು: ನಾವು ಈಗ ಅಲ್ಲಿಗೆ ಹೋಗುತ್ತಿದ್ದೇವಲ್ಲ, ಇನ್ನು ಚೆನ್ನಾಗಿ ನಿಮಗೆ ತಿಳಿಸಿಕೊಡುತ್ತೇವೆ. ಕಾರ್ತಿಕ್: ಅದೋ ರೈಲು ಬಂದೇ ಬಿಟ್ಟಿತು ಎಂದನು. ರಾಜು: ನಿಧಾನವಾಗಿ ಹೋಗಿ, ಅವಸರ ಬೇಡ, ರೈಲು ಇನ್ನೂ 10 ನಿಮಿಷ ಇಲ್ಲಿ ನಿಲ್ಲುತ್ತದೆ ಎಂದನು. ಶಿಕ್ಷಕರು: ನಿಲ್ಲಿ ನಿಲ್ಲಿ, ನಾವು 6ನೇ ಬೋಗಿ ಹತ್ತಬೇಕು, ಅದು ಎಲ್ಲಿ ನಿಲ್ಲುತ್ತದೋ ನೋಡೋಣ ಎಂದರು. ಮಕ್ಕಳು: ಇಲ್ಲಿ ನೋಡಿ ಗುರುಗಳೇ, 6 ಎಂದು ಬರೆದಿರುವ ಬೋಗಿ ಮುಂದೆ ಹೋಯಿತು ಎಂದರು. ಶಿಕ್ಷಕರು: ಸರಿ ಬನ್ನಿ, ಅಲ್ಲಿಗೆ ಹೋಗಿ ಹತ್ತಿಕೊಳ್ಳೋಣ ಎಂದರು. ಎಲ್ಲರೂ ರೈಲು ಹತ್ತಿದರು. ಚುಕ್ ಬುಕ್ ಎಂದು ಶಬ್ದ ಮಾಡುತ್ತಾ ರೈಲು ಹೊರಟಿತು. ದೇಶ ತಿರುಗು, ಕೋಶ ಓದು,